ಆಂಧ್ರ ಪ್ರದೇಶದಲ್ಲಿ ಬೆಂಗಳೂರು ಮೂಲದ ಉದ್ಯಮಿಗಳ ಕೊಲೆ ಆಗಿದೆ. ಆಂಧ್ರ ಪ್ರದೇಶದ ಬಾಪಟ್ಲದಲ್ಲಿ ತಂದೆ ಮಗನ ಬರ್ಬರ ಹತ್ಯೆ ಆಗಿರುವುದು. ಬೆಂಗಳೂರು ಮೂಲದ ಬಿಸಿನೆಸ್ ಮೆನ್ಸ್ ಆಂಧ್ರ ಪ್ರದೇಶದಲ್ಲಿ ಇವರುಗಳ ಕೊಲೆ ಆಗಿದೆ. ಆಂಧ್ರ ಪ್ರದೇಶದ ಬಾಪಟ್ಲದಲ್ಲಿ ತಂದೆ ಮಗನ ಬರ್ಬರ ಹತ್ಯೆ ಆಗಿದೆ. ತಂದೆ ವೀರಸ್ವಾಮಿ ರೆಡ್ಡಿ ಹಾಗೂ ಪುತ್ರ ಪ್ರಶಾಂತ್ ರೆಡ್ಡಿಯ ಕೊಲೆ ಆಗಿದೆ. ಉದ್ಯಮಿಗಳು ಇಬ್ಬರು ಕೂಡ ತಂದೆ ಮಗನ ಕತ್ತನ್ನು ಕೊಯ್ದು ಕೊಲೆ ಮಾಡಿರುವಂತಹ ದುಷ್ಕರ್ಮಿಗಳು. ಬೆಂಗಳೂರು ನಗರದ ಕಾಡುಗೋಡಿ ನಿವಾಸಿಗಳಾಗಿದ್ದಂತಹ ತಂದೆ ಮಗ ವೀರಸ್ವಾಮಿ ರೆಡ್ಡಿ ಹಾಗೂ ಪ್ರಶಾಂತ್ ರೆಡ್ಡಿ, ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಂತಹ ವೀರಸ್ವಾಮಿ ರೆಡ್ಡಿ ಹಾಗೂ ಪ್ರಶಾಂತ್ ಇಬ್ಬರು ಕೂಡ ಉದ್ಯಮಿಗಳು. ಮಹದೇವಪುರ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಂತಹ ಪ್ರಶಾಂತ್ ರೆಡ್ಡಿ, ಬಿಬಿಎಂಪಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮುಂದಾಗಿದ್ದಂತಹ ವೀರಸ್ವಾಮಿ, ರಾಜಕೀಯವಾಗಿ ಕೂಡ ಗುರುತಿಸಿಕೊಂಡಿದ್ದರು ಬಿಸಿನೆಸ್ ಮೆನ್ಸ್. ಇವರಿಬ್ಬರ ಹತ್ಯೆ ಇದೀಗ ಬಾಪಟ್ಲದಲ್ಲಿ ಆಗಿರುವಂಥದ್ದು. ಚೆಕ್ ಬೌನ್ಸ್ ಪ್ರಕರಣ ಸಂಬಂಧ ಅಲ್ಲಿಗೆ ಹೋಗಿದ್ರಂತೆ. ಕೋರ್ಟ್ಗೆ ತೆರಳುವಾಗ ಕಿಡ್ನ್ಯಾಪ್ ಮಾಡಿ ತಂದೆ ಮಗನನ್ನು ಕೊಲೆ ಮಾಡಲಾಗಿದೆ. ಆಂಧ್ರ ಪ್ರದೇಶದಲ್ಲಿ ಬೆಂಗಳೂರು ಮೂಲದ ಉದ್ಯಮಿಗಳ ಕೊಲೆ ಆಗಿದೆ. ಮಹದೇವಪುರ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಂತೆ ಪ್ರಶಾಂತ್ ರೆಡ್ಡಿ, ತಂದೆ ವೀರಸ್ವಾಮಿ ರೆಡ್ಡಿ ಹಾಗೂ ಪುತ್ರ ಪ್ರಶಾಂತ್ ರೆಡ್ಡಿ ಇಬ್ಬರ ಬರ್ಬರ ಹತ್ಯೆ ಆಗಿದೆ. ಕತ್ತನ್ನು ಕೊಯ್ದು ದುಷ್ಕರ್ಮಿಗಳು ಹತ್ಯೆ ಮಾಡಿರುವಂಥದ್ದು. ಚೆಕ್ ಬೌನ್ಸ್ ಪ್ರಕರಣ ಇತ್ತು ಅನ್ನುವಂತಹ ಕಾರಣಕ್ಕೆ ಅವರು ಅಲ್ಲಿಗೆ ಹೋಗಿದ್ರಂತೆ. ಅಲ್ಲಿ ಕೋರ್ಟ್ಗೆ ಹೋಗುವಾಗ ಇಬ್ಬರನ್ನ ಕಿಡ್ನ್ಯಾಪ್ ಮಾಡಿ ಹತ್ಯೆ ಮಾಡಲಾಗಿದೆ. ಮಹದೇವಪುರ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಂಥವರು, ರಾಜಕೀಯವಾಗಿ ಕೂಡ ಮತ್ತು ಬಿಬಿಎಂಪಿ ಚುನಾವಣೆ ಕೂಡ ಸ್ಪರ್ಧಿಸೋದಕ್ಕೆ ಮುಂದಾಗಿದ್ದಂತೆ ವೀರಸ್ವಾಮಿಯವರು. ಅಪ್ಪ ಮಗ ಇಬ್ಬರು ಕೂಡ ಉದ್ಯಮಿಗಳು, ರಾಜಕೀಯವಾಗಿ ಕೂಡ ಗುರುತಿಸಿಕೊಂಡಿದ್ದರು. ಮಹದೇವಪುರ ಭಾಗದಲ್ಲಿ ಯುವ ಮೋರ್ಚಾ ಅಧ್ಯಕ್ಷರು ಕೂಡ ಆಗಿದ್ರಂತೆ ಪ್ರಶಾಂತ್. ಇಬ್ಬರನ್ನು ಕೂಡ ಇದೀಗ ರಾಜಕೀಯ ದ್ವೇಷಕ್ಕೋ ಅಥವಾ ಏನಾದರೂ ಬಿಸ್ನೆಸ್ ವಿಚಾರದ ದ್ವೇಷಕ್ಕೋ ಗೊತ್ತಿಲ್ಲ, ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಇಬ್ಬರನ್ನು ಕೂಡ ಬರ್ಬರವಾಗಿ ಆಂಧ್ರ ಪ್ರದೇಶದ ಬಾಪಟ್ಲದಲ್ಲಿ ಹತ್ಯೆ ಮಾಡಿರುವಂಥದ್ದು. ಮರ್ಡರ್ ಆಗಿದ್ದಾರೆ ಇಬ್ಬರು, ವೀರಸ್ವಾಮಿ ರೆಡ್ಡಿ ಹಾಗೂ ಪ್ರಶಾಂತ್ ರೆಡ್ಡಿ.